ಹೂವು ಕಾಣಿಸ್ತದ, ನನಗೆ ಬಹಳ ಸುಂದರದ ಕಾಣಿಸ್ತದ. ಆದ್ರೆ ಈ ಹೂವಿನ ಒಳಗೆ ಹೂವು ಅರಳೋದಕ್ಕೆ ಒಂದೇನರೇ ಬೇಕಲ್ಲ. ಅದಕ್ಕೆ ನಾವೇನು ಕರಿತೇವೆ? ಪ್ರಾಣಶಕ್ತಿ ಅಂತ ಕರೀತೇವೆ. ಅಂಥ ಪ್ರಾಣಶಕ್ತಿ ಇಲ್ಲದೆ ಇದ್ರೆ ಹೂವು ಅರಳೋದಿಲ್ಲ. ಅಂಥ ಪ್ರಾಣಶಕ್ತಿ ಎಲ್ಲದ? ಹೂವಿನ ಪ್ರತಿ ಕಣದೊಳಗದ, ಹೂವಿನ ಕಂಟಿಯೊಳಗದ. ಅದು ಇಲ್ಲದೆ ಇದ್ರೆ ಬಳ್ಳಿ ಬೆಳೀತಿರ್ಲಿಲ್ಲ, ಹೂಗಂಟಿ ಬೆಳೀತಿರ್ಲಿಲ್ಲ. ಎಷ್ಟು ಆಶ್ಚರ್ಯದ! ಅದು ಒಳಗೆ ಅದ, ಬಹಳ ಸೂಕ್ಷ್ಮವಾಗಿ ಅದು ಸುಮ್ಮನೆ ಬೆಳಿಲಿಕ್ಕೆ ಪ್ರೇರಣೆ ಕೊಡುತ್ತದೆ. ಕೊನೆಗೆ ಒಂದು ಸುಂದರ ಹೂವನ್ನು ರೂಪಿಸ್ತದೆ. ಇದು ಆಶ್ಚರ್ಯ. ಅದಕ್ಕೆ ಬಣ್ಣ ಕೊಡುತ್ತದೆ, ಎಲೆಗಳನ್ನ ಅಷ್ಟು ಮೃದುಗೊಳಿಸ್ತದೆ, ಒಳಗೊಂದಿಷ್ಟು ಮಕರಂದ ತುಂಬುತ್ತದ. ಇದೇನು ಸಾಮಾನ್ಯ? ಇಷ್ಟೆಲ್ಲ ಆಗ್ತದಲ್ಲ, ಅದಕ್ಕೆ ನಾವು ಕರೆಯೋದು ಲೈಫ್ ಪ್ರಿನ್ಸಿಪಲ್ ಈಸ್ ದೇರ್. ಅಲ್ಲೊಂದು ಪ್ರಾಣ ತತ್ವ ಅದೆ, ಅದು ಇಷ್ಟೆಲ್ಲದಕ್ಕೆ ಕಾರಣ ಆಗ್ತದೆ. ಆದರೆ ಪ್ರಾಣ ತತ್ವವನ್ನ ನೋಡ್ಲಿಕ್ಕೆ ಬರದೆ. ಯಾಕೆ? ಹೂವಿಗೆ ಬಣ್ಣದ, ಆದರೆ ಪ್ರಾಣ ತತ್ವಕ್ಕೆ ಬಣ್ಣಿಲ್ಲ. ಇದಕ್ಕೆ ಆಕಾರದ, ಅದಕ್ಕೆ ಆಕಾರ ಇಲ್ಲ. ಇದನ್ನು ಮುಟ್ಲಿಕ್ಕೆ ಬರ್ತದೆ, ಆದರೆ ಆ ವಸ್ತುವನ್ನು ಮುಟ್ಲಿಕ್ಕೆ ಬರೋದಿಲ್ಲ. ಆದರೆ ಅದು ಇಲ್ಲದೆ ಇದ್ರೆ ಇದು ಇರೋದಿಲ್ಲ. ಎಷ್ಟು ಆಶ್ಚರ್ಯವಾದ ಜಗತ್ತ ಇದು! ಇದಕ್ಕೆ ರಹಸ್ಯ ಜಗತ್ತ ಅಂತ ನಾವು ಕರೀತೇವೆ. ಕೆಲ ವಿಜ್ಞಾನಿಗಳಂತೂ ಹುಚ್ಚಾದ್ರು. ಎಂಥ ಸುಂದರವಾದ ಜಗತ್ತ ಇದು! ಎಷ್ಟು ಅದ್ಭುತವಾದಂಥ ಜಗತ್ತ ಇದು! ಇಂಥಲ್ಲಿ ಕಾಣುವ ಜಗತ್ತು ಅದ, ಕಾಣದಂಥ ಜಗತ್ತು ಅದ. ಅದು ಬಹಳ ಸೂಕ್ಷ್ಮ. ಅದನ್ನ ತಿಳ್ಕೋಬೇಕಲ್ಲ, ಅದು ಕಷ್ಟದ್ದು. ಬರೇ ಕಣ್ಣಿಗೆ ಕಂಡ್ರೆ ಎಲ್ಲರೂ ನೋಡಿ ಬಿಡಬಹುದು. ಆದರೆ ಸಹಜ ಕಣ್ಣಿಗೆ ಕಾಣದೇ ಇದ್ರೆ, ಬಹಳ ಸೂಕ್ಷ್ಮವಾಗಿದ್ರೆ ಅದಕ್ಕೆ ಒಂದು ವಿಶೇಷ ಮತಿ ಬೇಕಾಗ್ತದೆ. ಅದೊಂದು ಬಗೆಯ ಬುದ್ಧಿ. ಅದನ್ನ ವಿಜ್ಞಾನಿಗಳು ಬಳಸಿದರು, ಎಷ್ಟು ಸೂಕ್ಷ್ಮ ಸಂಗತಿಗಳನ್ನು ವ್ಯಕ್ತ ಮಾಡಿದರು. ಅಂಥ ಬುದ್ಧಿ ಶಕ್ತಿ ನಿಸರ್ಗ ನಮಗ ಎಲ್ಲರಿಗೂ ಕೊಟ್ಟದು. ಅದನ್ನು ನಾವು ಸೂಕ್ಷ್ಮಗೊಳಿಸಿದರೆ ಜಗತ್ತಿನ ಅತ್ಯಂತ ಸೂಕ್ಷ್ಮ ತತ್ವಗಳನ್ನು ನಾವು ಅರಿತುಕೋಬಲ್ಲೆವೆ. ಆದ್ದರಿಂದ ಈ ವಿದ್ಯೆ ಬಹಳ ಸೂಕ್ಷ್ಮವಾದದ್ದು, ನಿಗೂಢ, ಸುಲಭವಾಗಿ ಲಭ್ಯವಾಗುವಂಥದ್ದು ಅಲ್ಲ. ಇದು ಜಗತ್ತಿನ ಸೂಕ್ಷ್ಮತ. ಇದನ್ನೆಲ್ಲ ತಿಳಿದುಕೊಳ್ಳುವಂಥ ಆತ್ಮವಸ್ತುವದ ಅಲ್ಲ. ಅದನ್ನಂತೂ ಏನೂ ಮಾಡಲಿಕ್ಕೆ ಬರದೆ. ಇದನ್ನ ನೋಡಬಹುದು. ಒಂದು ಸಲ ಒಂದೇನಾದರೂ ವಿಶೇಷ ಸಲಕರಣೆಗಳನ್ನು ನಾವು ಬಳಸಿದರೆ ಇದನ್ನು ಸ್ವಲ್ಪ ನೋಡಬಹುದು, ಅಪ್ರತ್ಯಕ್ಷವಾಗಿಯಾದರೂ. ಆದರೆ ನಾನು ಅಂತದಲ್ಲ. ಅದನ್ನ ನೋಡೋದು ಹೇಗೆ? ಅದನ್ನ ಗುರುತಿಸೋದು ಹೇಗೆ? ಯಾಕೆ? ಅದು ಏನದ ಅಂತ ನಮಗೆ ಗೊತ್ತಿಲ್ಲ, ಆದರೆ ಎಲ್ಲವನ್ನು ತಿಳಿದುಕೊಳ್ಳುತ್ತದೆ. ಇದು ಹೂವಂತ ಹೇಳೋದು ನಾನು ಅನ್ನೋದು, ಹೂವಿನ ಮಧ್ಯದಲ್ಲಿ ಪ್ರಾಣ ಶಕ್ತಿಯನ್ನು ಗುರುತಿಸೋದು ನಾನು. ಅದು ಜ್ಞಾನರೂಪ. ಈ ವಸ್ತುಗಳ ಜ್ಞಾನರೂಪ ಅಲ್ಲ. ಅಂಥ ಪರಮ ಜ್ಞಾನದಲ್ಲ, ಆ ಜ್ಞಾನ ವಸ್ತು. ಅದಕ್ಕೆ ಆತ್ಮ ಅಂತ ಕರೆದೇವೆ. ಅದರ ಜ್ಞಾನ ಮಾತ್ರ ಬಹಳ ಕಷ್ಟದ್ದು. ಯಾಕೆ?
ಹಿಂಗೆ ಹೊರಗೆ ನೋಡ್ಲಿಕ್ಕಾಗೋದಿಲ್ಲ. ಹೊರಗಿನ ವಸ್ತುಗಳನ್ನು ಬಿಚ್ಚಿ 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 ನೋಡಬಹುದು. ಪ್ರಾಣಶಕ್ತಿ ಹೆಂಗೆ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತರ್ಕಬದ್ಧವಾಗಿ ಗುರುತಿಸಬಹುದು. ಆದರೆ ನಾನು ಅನ್ನೋದನ್ನು ಗುರುತಿಸುವುದು ಹೇಗೆ? ಅದು ಭೌತ ಶಕ್ತಿ ಅಲ್ಲ, ಭೌತ ವಸ್ತು ಅಲ್ಲ, ಪ್ರಾಕೃತಿಕ ಅಲ್ಲ, ವಸ್ತುಗಳ ಮ್ಯಾಲ ಕಾಣೋದಲ್ಲ, ವಸ್ತುಗಳ ಒಳಗೆ ಕಾಣೋದಲ್ಲ, ಅದು ಆಚೆ ಇರೋದು. ಅಂಥ ಅತೀತವಾದಂಥ ಅದ್ಭುತವಾದ ಅರಿವಿನ ತತ್ವ, ಪ್ರಜ್ಞಾತತ್ವ ಅಂತೇನದ, ಅದರ ಜ್ಞಾನ, ಅದರ ವಿದ್ಯೆ ಬಹಳ ಕಷ್ಟದ್ದು, ನಿಗೂಢ, ಅಷ್ಟೇ ರಹಸ್ಯಪೂರ್ಣ. ಯಾಕೆ? ಆ ವಸ್ತುವೇ ಹಾಗೆ, ಆ ವಸ್ತು ಹಾಗೆ. ಈಗ ನಾನು ಅಂತದ ಸುಮ್ಮನೆ ನೀವು ನೋಡ್ಕೋತ ಒಳಗೆ ಹೋದ್ರೆ ಎಲ್ಲಿ ಗೊತ್ತಾಗ್ತದೆ, ಎಲ್ಲಿ ನಿಲ್ತದನೆ ಗೊತ್ತಾಗೋದಿಲ್ಲ. ಏನೇನು ಕಾಣಿಸ್ತದೆ ಅದಂತೂ ನಾ ಅಲ್ಲ. ಏನು ಕಾಣಿಸ್ತದೆ ಒಂದು ವಸ್ತು ನಾನಲ್ಲ. ಇದು ಟೇಬಲ್, ದಿಸ್ ಈಸ್ ಟೇಬಲ್, ಐ ಸೀ ಇಟ್, ದೇರ್ ಫೋರ್ ಐ ಆಮ್ ನಾಟ್ ದ ಸೀಯರ್. ಅಲ್ಲೇನು? ಐ ಆಮ್ ನಾಟ್ ದ ಟೇಬಲ್, ಐ ಆಮ್ ದ ಸೀಯರ್, ನಾಟ್ ದ ಟೇಬಲ್. ಯಾವುದನ್ನ ನೋಡ್ತೇನೆ ಅದು ನಾನು ಆಗೋದಿಲ್ಲ. ಹೀಗೆ ನೋಡ್ತಾ 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 ಹೋಗಬೇಕಾಗ್ತದೆ. ಅದನ್ನ ಆ ಸಾಧನೆಯಿಂದ ಅದನ್ನ ಪಡಿಬೇಕಾಗಿತ್ತು ಅಂದ್ರೆ ಮನಸ್ಸನ್ನ ಪ್ರಶಾಂತಗೊಳಿಸುವ ಪ್ರಸಂಗ ಬರ್ತದೆ. ಅದೇ ಕಠಿಣ. ಅದಕ್ಕಲ್ಲಿ ಹೇಳ್ತಾನಾತ, ನಿಗೂಢ, ಬಹಳ ಇದು ರಹಸ್ಯಪೂರ್ಣ, ಅತ್ಯಂತ ನಿಗೂಢವಾದದ್ದು. ಇಂಥ ಮಹಾವಿದ್ಯೆಯನ್ನ ಪಡೆಯೋದಕ್ಕಾಗಿ ನಾನು ನಿಮ್ಮ ಸಮೀಪ ಬಂದೆ. ಗುರುಗಳೇ, ಮಹಾಗುರುಗಳೇ, ನನಗೊಂದಿಷ್ಟು ಕರುಣಿಸಿರಿ ಅಂತ ಕೇಳಿದ ಅಶ್ವಲಾಯನ. ಎಷ್ಟು ಸದ್ಭಾವ, ವಿನಯ, ಸಂಪನ್ನತ ನೋಡಬೇಕು. ಮನುಷ್ಯನಲ್ಲಿ ಬೇಕು ಒಂದಿಷ್ಟು. ಯಾವುದನ್ನ ನಾವು ಪಡಿಬೇಕಾಗಿದೆ ಅದಕ್ಕಾಗಿ ಒಂದಿಷ್ಟು ಈ ವಿನಯ, ಸಂಪನ್ನತ ಬಹಳ ಅವಶ್ಯ ಮನುಷ್ಯನಿಗೆ. ನಾವು ನೋಡಬೇಕು. ಆದಷ್ಟು ಅದರಲ್ಲೇ ತನ್ಮಯತೆ ಬರಬೇಕಾಗಿತ್ತು ಅಂದರೆ ನಾನು ಅನ್ನೋದರ ಪುಷ್ಟೀಕರಣ ಆಗಿರಬಾರದಷ್ಟು. ಅದು ವಿನಯ, ಸೌಜನ್ಯ. ಇಂಥ ವಿನಯವನ್ನ ಹೊತ್ತುಕೊಂಡು ಅಶ್ವಲಾಯನ ಬಂದ, ಮಹಾಗುರುಗಳನ್ನ ಕಂಡ, ವಿನಂತಿಸಿದ. ಪರಾತ್ ಪರಂ ಪುರುಷಂ ಯಾತಿ ವಿದ್ವಾನ್ ಯಯಾ ಅಚಿರಾದ್ ಸರ್ವ ಪಾಪಂ ವ್ಯಪೋಹ್ಯ. ಗುರುಗಳೇ, ಕೇಳಿದ್ದೀನಿ ನಾನು ಅದರ ಬಗ್ಗೆ ಸ್ವಲ್ಪ ಆಲೋಚನಾ ಮಾಡಿದ್ದೇನೆ. ಬ್ರಹ್ಮವಿದ್ಯೆ ಏನು ಮಾಡುತ್ತದೆ? ಮನಸ್ಸನ್ನು ಸ್ವಚ್ಛ ಮಾಡುತ್ತೆ. ಎಲ್ಲ ಮಾನಸಿಕ ವಿಕಾರಗಳನ್ನ, ಮಾಲಿನ್ಯವನ್ನ ನಾಶ ಮಾಡಿಬಿಡ್ತದೆ. ಅಂಥ ಮಹಾವಿದ್ಯೆಯನ್ನ ಬಯಸಿ ಅಷ್ಟು ದೂರದಿಂದ ನಿಮ್ಮನ್ನ ಅರಸಿ 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 ನಾನು ಬಂದಿದ್ದೇನೆ. ತಾವು ನನಗೆ ಈ ಮಹಾವಿದ್ಯೆಯನ್ನ ಕರುಣಿಸಿರಿ ಅಂತ ವಿನಂತಿ ಮಾಡ್ತಾನೆ. ಅವಾಗ ಗುರುಗಳು ಉಪದೇಶ ಆರಂಭ ಮಾಡ್ತಾರೆ. ತಸ್ಮೈ ಸಹ ಉವಾಚ ಪಿತಾಮಹಶ್ಚ. ಪಿತಾಮಹಶ್ಚ ತಸ್ಮೈ ಸಹ ಹ ಉವಾಚ ಅಂಥ ಆ ಪ್ರಶ್ನೆ ಕೇಳುವಂಥ ಅಶ್ವಲಾಯನನಿಗೆ ಗುರು, ಮಹಾಗುರು ಉಪದೇಶವನ್ನ ಪ್ರಾರಂಭ ಮಾಡಿದ. ಇಲ್ಲಿಂದ ಅಧ್ಯಾತ್ಮದ ಉಪದೇಶ ಆರಂಭವಾಗ್ತದೆ. ಗುರು ಎಷ್ಟು ಕರುಣಾಳು ಅದ. ಸುಮ್ಮನೆ ಇದು ಬೇಕು ಅಂತ ಕೇಳಲಿಲ್ಲ, ನೀನು ಯಾರು ಅಂತೂ ಕೇಳಲಿಲ್ಲ. ಸಾಕಲ್ಲ, ಇಚ್ಛೆ ಇದ್ರೆ ಸಾಕಲ್ಲ. ಮನುಷ್ಯನಲ್ಲೇ ಬಯಕೆ ಇದ್ರೆ ಸಾಕು. ಅದಕ್ಕಿಂತ ದೊಡ್ಡ ಅರ್ಹತಾ ಯಾವುದು? ಅರ್ಹತಾ?
ನಮ್ಮಲ್ಲಿ ಏನಾಗ್ತದೆ, ಯಾವುದನ್ನೇ ಪಡೆಯಬೇಕಾಗಿತ್ತು ಅಂದರೆ ಒಂದು ಬಗೆಯ ಅರ್ಹತಾ ಬೇಕಾಗ್ತದೆ, ಯೋಗ್ಯತಾ ಬೇಕು. ಆ ಯೋಗ್ಯತಾ ಇದು ಇಲ್ಲಿ ಯೋಗ್ಯತಾ ಯಾವುದು ಅಂದರೆ ಬಯಕೆ ಅಷ್ಟೇ. ಆತ ಯಾರು? ಇದು ಪ್ರಶ್ನೆ ಕೇಳುವ ಪ್ರಶ್ನೆ ಅಲ್ಲ. ಗುರುಗಳಿಗೇನು ಬೇಕಾಗಿದೆ? ಒಬ್ಬ ಶಿಷ್ಯ ಬೇಕು. ಜ್ಞಾನವನ್ನ ಪಡೆಯಬೇಕು ಅನ್ನುವ ಪಿಪಾಸೆಯುಳ್ಳ ಒಬ್ಬ ಶಿಷ್ಯ ಬೇಕಷ್ಟೆ. ಅವನಿಗೆ ಪಿಪಾಸ ಮಹತ್ವದ್ದೇ ವಿನ ವಸ್ತುಗಳು ಬಹಳ ಮಹತ್ವದ್ದಲ್ಲ. ಹಾಗೆ ಬಂದ ಅಶ್ವಲಾಯನ ಗುರುಗಳಿಗೆ ಬಹಳ ಸಂತೋಷ ಆಗಿತ್ತು. ಯಾಕೆ ಅಂದರೆ ಇಂಥ ಶಿಷ್ಯರು ಸಿಗೋದು ಕಷ್ಟ. ಎಲ್ಲಿ ಹೇಳಿ, ಎಲ್ಲರೂ ಭೌತಿಕ ವಸ್ತುಗಳಲ್ಲೇ ಆಸಕ್ತಿ ತಾಳಿದಾಗ ಇಂಥ ಶಿಷ್ಯರು ಸಿಗೋದು ಎಲ್ಲಿ? ಅಪರೂಪ. ಇದು ಬಹಳ ಅಪರೂಪ. ಇನ್ನೊಂದು ಘಟನಾ ನಡೀತದೆ ಉಪನಿಷತ್ತುಗಳಲ್ಲಿ. ಒಬ್ಬ ರೈಕ್ವ ಅಂತಿರ್ತಾನೆ. ಆತ ಕೆಲಸ ಮಾಡ್ತಿರ್ತಾನೆ. ಒಂದು ಗಾಡಿ, ಒಂದು ಎತ್ತು. ಆ ಗಾಡಿ ಹೂಡಿಕೊಂಡು ಒಂದು ಊರಿಂದ ಒಂದು ಊರಿಗೆ ಸಾಮಾನುಗಳನ್ನು ಒಯ್ಯೋದು ತರೋದು ಮಾಡುವ ಕೆಲಸಗಾರ. ಅವನ ಹೆಸರ ರೈಕ್ವ ಅಂತ. ಬಹಳ ದೊಡ್ಡ ಜ್ಞಾನಿ ಮನುಷ್ಯ ಆತ. ಇಂಥ ರೈಕ್ವ, ಗಾಡಿ ರೈಕ್ವ ಅಂತೆ ಅವನ ಹೆಸರು. ಆತ ದಿನಾಲು ಇಲ್ಲಿಂದ ಹೊರಡೋದು, ಆ ಊರಿಗೆ ವಸ್ತು ಮುಟ್ಟಿಸೋದು, ಆ ಬಳಿಕ ದಾರಿಯೊಳಗೆ ಅರಣ್ಯ ಅದು, ಆ ಕಾಡಿನೊಳಗೆ ಬಂದು ಆರಾಮಾಗಿ ಕೂತುಕೊಳ್ಳುವಂಥ ಒಬ್ಬ ಮನುಷ್ಯ ರೈಕ್ವ. ಆದರೆ ಪರಮಜ್ಞಾನಿ. ಗಾಡಿ ಹೊಡೆಯುವ ಮನುಷ್ಯ ಪರಮಜ್ಞಾನಿ. ಆತ ಹೊಡೆಯುವಾಗಲೇ ಜ್ಞಾನವನ ಮಾಡಿಕೊಂಡಿದ್ದ. ಜೀವನಂದರೆ ಈ ಊರಿಂದ ಆ ಊರಿಗೆ ಹೋಗೋದು, ಆ ಊರಿಂದ ಈ ಊರಿಗೆ ಬರೋದು. ಗಾಡಿ ಹೋಗ್ತದೆ, ಗಾಡಿ ಬರ್ತದೆ, ನಾನು ನೋಡ್ತಾ ಇದ್ದೇನೆ ಅಂದ. ನಾನು ಹೋಗೋದಲ್ಲ, ನಾನು ಸುಮ್ಮನೆ ನೋಡ್ತೇನೆ. ಇಲ್ಲಿಂದ ಹೊರಡ್ತದೆ ಗಾಡಿ, ಅಲ್ಲಿಗೆ ಮುಟ್ತದೆ. ಗಾಡಿ ಒಳಗಿನ ಸಾಮಾನ ನಂದಲ್ಲ, ಇವ್ರ ಸಾಮಾನ ಅವ್ರಿಗೆ ಮುಟ್ಟಿಸೋದು, ಅವ್ರ ಸಾಮಾನ ಇವರಿಗೆ ಮುಟ್ಟಿಸೋದು. ಇಂಥ ಒಬ್ಬ ಸಾಮಾನ್ಯ ಕೆಲಸ ಮಾಡುವ ಮನುಷ್ಯ ತತ್ವಜ್ಞಾನಿಯಾದ, ವಿಚಾರ ಮಾಡಿದ. ವಸ್ತು ನಂದಲ್ಲ, ಗಾಡಿ ಬರ್ತದೆ, ನಾ ಹೊರೋದಿಲ್ಲ. ಅಲ್ಲಿಗೆ ಹೋಗಿ ಮುಟ್ಟಿಸೋದು, ತಂದ ಇಲ್ಲಿಗೆ ಮುಟ್ಟಿಸೋದು. ಇದು ಜೀವನ ವ್ಯವಹಾರ. ಇದರಿಂದ ನಾನು ಬದುಕ್ತೇನೆ, 4 ಜನ ಬದುಕ್ತಾರೆ. ಹಿಂಗೆ ವಿಚಾರ ಮಾಡ್ಕೋತ ಪ್ರಾರಂಭ ಮಾಡಿದ ಜೀವನವು ಅಷ್ಟೇ. ಒಮ್ಮೆ ಇಲ್ಲೇ, ಒಮ್ಮೆ ಅಲ್ಲೇ. ವಸ್ತುಗಳು ಯಾವೂ ನಮ್ಮೂ ಅಲ್ಲ. ಇಲ್ಲಿ ಬಂದ ಬಳಿಕ ಇಲ್ಲಿ ವಸ್ತುಗಳನ್ನು ಬಳಸೋದದ, ಅಲ್ಲಿ ಹೋದ ಬಳಿಕ ಅಲ್ಲಿಯ ವಸ್ತುಗಳನ್ನು ಬಳಸೋದದ. ವಸ್ತುವಿನ ಮಾಲೀಕ ನಾನಲ್ಲ ಅಂದ. ವಿಚಾರ ಮಾಡೋ ರೀತಿ. ನಾನಲ್ಲ ಅಂತ ಅನಿಸ್ತು, ನನ್ನದಲ್ಲ. ಯಾವ ವಸ್ತುಗಳು ನನ್ನೂ ಅಲ್ಲ. ಆದರೆ ವಸ್ತುಗಳನ್ನು ನಾನು ಕೊಡ್ತೇನೆ, ತರ್ತೇನೆ, ಮುಟ್ಟಿಸ್ತೇನೆ. ಇದು ನನ್ನ ಜೀವನದ ಕೆಲಸ. ಹಾಗೆ ಜಗತ್ತು, ಇಂಥ ವ್ಯಾವಹಾರಿಕ ಜಗತ್ತು. ಇಲ್ಲಿ ನಾವೆಲ್ಲ ಏನು ಮಾಡೋದಂದ್ರೆ ಕೆಲಸ ಮಾಡೋದದೆ, ಬದುಕೋದದೆ. ಆದರೆ ಈ ವಸ್ತುವಿನ ಮಾಲೀಕರು ನಾವಲ್ಲ. ನಾವು ಬಳಕೆದಾರರು, ಮಾಲೀಕರಲ್ಲ. ಮಾತು ಹೆಂಗದ? ನಾವು ಬಳಕೆದಾರರು, ಮಾಲೀಕರಲ್ಲ. ಹಾಗಾದರೆ ನಾವು ಏನು ಅಂತ ಹುಡುಕ್ಯಾಡೋದಕ್ಕೆ ಗಾಡಿ ಯಾವಾಗ ಬಿಡು ಸಿಕ್ತತ್ತೋ ಗಾಡಿಯಲ್ಲಿ ನಿಲ್ಲಿಸಿ ಕೂತು ವಿಚಾರ ಪ್ರಾರಂಭ ಮಾಡ್ತಿದ್ದ. ಹಾಗೆ ವಿಚಾರ ಮಾಡ್ತಾ 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 ಪರಮಜ್ಞಾನಿಯಾದ.
ಆತನ ಕೀರ್ತಿ ಎಲ್ಲ ಕಡೆ ಹರಿತು. ಅವಾಗ ಒಬ್ಬ ರಾಜನ ಕಿವಿಗೆ ಹೋಗಿ ಮುಟ್ಟಿತು. ಆ ಪ್ರದೇಶದ ಮಹಾರಾಜ ಆತನ ಕಿವಿಗೆ ಹೋಗಿ ಮುಟ್ಟಿತು, ಮಹಾಜ್ಞಾನಿ ಒಬ್ಬ ಈ ನಾಡಿನೊಳಗದಾನ. ಅವಾಗ ಆತನನ್ನ ಭೇಟಿಯಾಗುವುದಕ್ಕಾಗಿ ಹೊರಟ. ಪರಮಜ್ಞಾನಿಗಳು ನಮ್ಮ ನಾಡಿನಲ್ಲಿ ಅದಾರ, ಅವರನ್ನು ಒಂದು ಸಲ ಕಂಡು ಅವರ ಸೇವೆಯನ್ನ ಒಂದು ಕ್ಷಣ ಮಾಡಿ ಬರಬೇಕು ಅಂತ ತಿಳ್ಕೊಂಡು ಸಂಪತ್ತನ್ನ ತಗೊಂಡು ಹೋದ. ರೈಕ್ವಾ ಕೂತಿದ್ದ, ಮೈ ಮೇಲೆ ಬಟ್ಟೆಗಳಿರಲಿಲ್ಲ. ಗಾಡಿಯ ಕೆಳಗ ಶಾಂತವಾಗಿ ಕೂತುಕೊಂಡಿದ್ದ ರೈಕ್ವಾ. ಮಹಾರಾಜ ಅಲ್ಲಿ ಹೋದ, ಸಂಪತ್ತನ್ನ ಅವನ ಎದುರಿಗೆ ಇಟ್ಟ. ಗುರುಗಳೇ, ನನ್ನನ್ನ ಕರುಣಿಸಬೇಕು, ತಮ್ಮ ಮಹಾವಿದ್ಯೆಯನ್ನು ನನಗೆ ಕೊಡಿ ಅಂದ. ಅವಾಗ ರೈಕ್ವಾ ಹೇಳ್ದ, ನಿನ್ನಂಥವ್ಗೆ ಯಾರು ಕೊಡ್ತಾರ? ನಿನ್ನಂಥ ಅಜ್ಞಾನಿಗೆ ಜ್ಞಾನ ಕೊಡಲಿಕ್ಕಾಗ್ತದೇನು ಅಂದ. ನಿನಗೆ ಗೊತ್ತಿಲ್ಲ, ಸಂಪತ್ತಿನಿಂದ ಜ್ಞಾನ ಎಲ್ಲಾದರೂ ಪಡಿಲಿಕ್ಕಾಗ್ತದೇನು? ನಿನ್ನೊಳಗೆ ಒಂದು ಅಹಂಕಾರ ಅದ. ಏನು? ನಾನು ರಾಜ, ಈ ರೈಕ್ವ ಬಡವ. ಈ ಹಣ ಕೊಟ್ರೆ ಇವ ನನಗೆ ಉಪದೇಶ ಮಾಡ್ತಾನ ಅಂತ ನಿನ್ನ ತಲೆಗೇನು ಹೊಕ್ತಲ್ಲ, ಅದ ತೋರಿಸ್ತದ ನಿನಗೆ ಬ್ರಹ್ಮವಿದ್ಯಾ ದಕ್ಕೋದಲ್ಲ. ಆ ಮಾತೆಷ್ಟು ಚಂದ. ಎಲ್ಲಾದರೂ ಹಣದಿಂದ ಕೊಳ್ಳಲಿಕ್ಕಾಗ್ತದೇನು ಮಹಾವಿದ್ಯೆಯನ್ನ? ಹೋಗು, ನಿನಗೆ ಉಪದೇಶ ಮಾಡೋದಿಲ್ಲ, ನೀನು ಹೊರಟು ಹೋಗು ಅಂದ. ರೈಕ್ವ ಸಾಮಾನ್ಯ ಗಾಡಿ ಹೊಡ್ಯಾವ. ಮಹಾರಾಜನಿಗೆ ಬಹಳ ಅಪಮಾನ ಅನಿಸ್ತು. ತಿರುಗಿ ಹೋದ. ಆ ಬಳಿಕ ಎರಡನೇ ಸಲ ಬಂದು ಗುರುಗಳಿಗೆ ಹೇಳ್ದ, ಗುರುಗಳೇ, ನಾನು ಬಂದಿದ್ದೇನೆ, ತಾವು ಉಪದೇಶ ಮಾಡಿ. ಏನು ತಂದಿದೆಯಾ ಅಂತ ಕೇಳಿದ್ರು. ಬಯಕೆಯನ್ನ ತಂದಿದ್ದೇನೆ ಅಷ್ಟೆ. ವಿದ್ಯೆಯನ್ನ ಪಡೆಯಬೇಕನ್ನುವ ಬಯಕೆಯನ್ನ ತಂದಿದ್ದೇನೆ. ನಾನೀಗ ರಾಜನಲ್ಲ. ಹೋದ ಸಲ ಬಂದಾಗ ನಾ ಮಹಾರಾಜ ಅಂತ ನಿನಗೆ ಹೇಳಿದ್ದೆ. ಈ ಸಲ ನಾನು ರಾಜನಲ್ಲ, ನಾನು ಜ್ಞಾನ ಪಿಪಾಸ್ ಅಷ್ಟೆ. ಜ್ಞಾನ ಪಿಪಾಸ್. ಇದು ಶಿಷ್ಯತ್ವ. ಇದು ಗುರುಗಳು ಕೇಳೋದು ಶಿಷ್ಯತ್ವವನ್ನ, ಶಿಷ್ಯ ಕೇಳೋದು ಗುರುವಿನ ಜ್ಞಾನವನ್ನ. ಇಬ್ಬರ ಮಧ್ಯ ಜ್ಞಾನದ ಪುಷ್ಪ ಅರಳುತ್ತದೆ. ಅಂಥ ರೈಕ್ವ ಆ ಮಹಾನುಭಾವನಿಗೆ, ಮಹಾರಾಜನಿಗೆ ಉಪದೇಶ ಮಾಡಿದ ಅದ್ಭುತವಾದ ಉಪದೇಶ. ಅದು ಒಂದು ಉಪನಿಷತ್ತು. ಹಾಗೆ ಅಶ್ವಲಾಯನ ಇಲ್ಲಿ ಬಂದು ಈ ಪರಮೇಷ್ಠಿಯನ್ನ ಕಂಡು ತನ್ನ ಇಚ್ಛೆಯನ್ನ ವ್ಯಕ್ತ ಮಾಡಿದ. ತನ್ನ ವಿದ್ವತ್ತೆಯನ್ನ ಹೇಳಲಿಲ್ಲ, ತನ್ನ ಸಾಧನೆಗಳ ಬಗ್ಗೆ ಹೇಳಲಿಲ್ಲ. ಮಹಾನುಭಾವರೇ, ನನ್ನ ಮನಸ್ಸು ಅರಳಬೇಕು ನೋಡಿ, ನನ್ನ ಸ್ವಚ್ಛ ಸುಂದರವಾಗಬೇಕು, ಪ್ರಶಾಂತಿಯನ್ನು ನಾನು ಅನುಭವಿಸಬೇಕು. ಅಂಥ ಮಹಾವಿದ್ಯೆ ನಿಮ್ಮ ಹತ್ತಿರ ಇದೆ, ಕೊಡಿ ಮಹಾನುಭಾವರೇ ಅಂತ ಕೇಳಿದ. ಅವಾಗ ಮಹಾನುಭಾವರು ಉಪದೇಶ ಪ್ರಾರಂಭ ಮಾಡ್ತಾರ. ತಸ್ಮೈ ಸಹ ಹ ಉವಾಚ ಪಿತಾಮಹಶ್ಚ ಶ್ರದ್ಧಾ ಭಕ್ತಿ ಧ್ಯಾನ ಯೋಗಾದವೈ. ಅವಾಗ ಗುರುಗಳು ಹೇಳ್ತಾರೆ, ನೋಡು, ಉಪದೇಶ ಫಲಿಸಬೇಕಾಗಿತ್ತು ಅಂದ್ರೆ ಒಮ್ಮೆಗಲೇ ನಾನು ಉಪದೇಶ ಮಾಡಲಿಕ್ಕಾಗೋದಿಲ್ಲ. ಯಾವ ಹೃದಯದಲ್ಲಿ ನಾನು ಉಪದೇಶ ಇಡಬೇಕು, ಆ ಹೃದಯ ಸ್ವಚ್ಛ ಇರಬೇಕಲ್ಲ. ಯಾವ ಭೂಮಿಯೊಳಗೆ ನಾವು ಬೀಜ ಇಡಬೇಕು ಅಂತ ನಾವು ಇಚ್ಛಿಸ್ತೇವೆ, ಆ ಭೂಮಿ ಹದ ಇರಬೇಕಲ್ಲ. ಇಲ್ಲದೇ ಇದ್ರೆ ಫಲ ಕೊಡೋದು ಹೇಗೆ? ಆ
ಕಾಳುಗಳು ಫಲ ಕೊಡೋದು ಹೇಗೆ? ಆದ್ದರಿಂದ ಈಗ ಮೊದಲ ತಿಳ್ಕೋಬೇಕು. ಅಶ್ವಲಾಯನ, ನೀನು ವಿದ್ವಾಂಸ, ಮೊದಲು ತಿಳ್ಕೋಬೇಕು. ನಾನು ಉಪದೇಶ ಮಾಡುವ ಮುಂಚೆ ಒಂದಿಷ್ಟು ಕೆಲಸ ಮಾಡಬೇಕು. ಏನು? ಮನಸ್ಸಿನಲ್ಲಿ ಏನೇನು ದೋಷಗಳಿವೆ ಅದನ್ನು ಗುರುತಿಸಿ ಅವುಗಳನ್ನು ತೆಗೆದು ಹಾಕೋ ಕೆಲಸ ಮೊದಲು ಮಾಡಬೇಕಾಗ್ತದೆ. ಅದು ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಬಿತ್ತು ಬೆಳೆದು ಉಂಡು ಸುಖಿಯಾಗಿರಬೇಕು ಎಂದ ನಮ್ಮ ಕಾಮ ಭೀಮ ಜೀವ ದನದ ಒಡೆಯ. ಇದು ಶರಣರು ಹೇಳಿದ್ದು. ಒಬ್ಬ ಒಕ್ಕಲಿಗ ಅವ ರೈಕ್ವ, ಇಲ್ಲೊಬ್ಬ ಒಕ್ಕಲಿಗ 12ನೇ ಶತಮಾನದಾಗ ಒಬ್ಬ ಒಕ್ಕಲತನ ಮಾಡ್ತಿದ್ದ, ಒಕ್ಕಲು ಮುದ್ದಯ್ಯ ಅಂತ. ಆತ ಹೇಳ್ತಾನ, ನಾ ಏನು ಮಾಡಿದೆ ಜೀವನದಾಗ? ನಾನೇನು ಮಾಡಿದೆ? ನನ್ನ ಮನಸ್ಸನ್ನ ಭೂಮಿ ಮಾಡಿದೆ, ಹೊರಗೆ ಭೂಮಿ ಮಾಡಿದೆ, ಬಹಳ ಸ್ವಚ್ಛ ಮಾಡಿದೆ, ಅಲ್ಲಿ ಬೀಜ ಹಾಕಿದೆ, ಫಲವನ್ನ ತೆಗೆದೆ, ಹೊರಗೆ ಅದೇ ರೀತಿ ಒಳಗೂ ಒಂದು ತರದ ಒಕ್ಕಲತನ ಮಾಡಿದೆ. ಅದು ಅದ್ಭುತ ಫಲವನ್ನೇ ಕೊಟ್ಟಿತು. ಹೊರಗಿನ ಒಕ್ಕಲತನ ಹಣ್ಣ ಕೊಟ್ರೆ, ಒಳಗಿನ ಒಕ್ಕಲತನ ಆನಂದವನ್ನ ಕೊಟ್ಟಿತು. ಆ ಒಕ್ಕಲತನ ಮಾಡಿದ ವರ್ಣನೆ ಮಾಡ್ತಾನ. ಅಂಗವೇ ಭೂಮಿಯಾಗಿ, ಆ ಭೂಮಿಯನ್ನ ಹೆಂಗ ಮಾಡಿದ? ಅಲ್ಲಿರುವ ಕಲ್ಲ ಮುಳ್ಳ ಎಲ್ಲವನ್ನ ಆಯ್ಕೆ ಮಾಡಿ ತೆಗೆದು ಹಾಕಿದ. ಭೂಮಿಯನ್ನು ಸ್ವಚ್ಛ ಮಾಡಿದ. ಆ ಬಳಿಕ ಅಲ್ಲಿ ಬೀಜಗಳನ್ನ ಯೋಗ್ಯ ಸಮಯದಲ್ಲಿ ಬೀಜಗಳನ್ನ ಹಾಕಿದ. ಹೇಳ್ತಾನ ಆತ, ಹಾಕಿದೆ, ಏನು ಫಲ ಬಂತು? ಎಂಥ ಒಳ್ಳೆಯ ಫಲ ಬಂತು. ಯಾಕೆ? ಬೀಜ ಬಹಳ ಚೆನ್ನಾಗಿದ್ದ ಬೀಜಗಳು, ಎಂಥ ಅದ್ಭುತ ಫಲ ಬಂತು. ಆ ಫಲವನ್ನ ನಾನು ಸಂಗ್ರಹಿಸಿದೆ, ನಾನು ಸಂತೋಷಪಟ್ಟೆ, ನನ್ನ ಸುತ್ತಲಿರುವ ಜನರನ್ನ ಸಂತೋಷಪಡಿಸಿದೆ. ಇದು ನನ್ನ ಹೊರಗಿನ ಒಕ್ಕಲತನ. ಆದರೆ ಒಳಗೊಂದು ಒಕ್ಕಲತನ ಮಾಡಿದೆ. ಕಾಮ ಭೀಮ ಜೀವ ದನದ ಒಡೆಯ ನನ್ನ ದೇವರು. ಅವನ ದೇವರ ಹೆಂಗ? ಒಕ್ಕಲಿಗನ ದೇವರು. ಕಾಮ ಭೀಮ ಜೀವ ದನದ ಒಡೆಯ. ಶಕ್ತಿ ಮತ್ತು ಸೌಂದರ್ಯಗಳು ಜಗತ್ತಿನಲ್ಲಿ ಹಾಸುಹಕ್ಕಿವೆ. ಇಂಥ ಎರಡನ್ನ ನಿಯಂತ್ರಿಸುವಂಥ, ರೂಪಿಸುವಂಥ, ಸೃಜಿಸುವಂಥ ಅದ್ಭುತ ಶಕ್ತಿ ಒಂದದ ಅಲ್ಲ, ಅದು ನನ್ನ ದೇವರು. ಅದು ನನ್ನ ದೇವರು. ಕಾಮ ಭೀಮ, ಭೀಮ ಅಂದ್ರೆ ಶಕ್ತಿ, ಕಾಮ ಅಂದ್ರೆ ಸೌಂದರ್ಯ. ಎರಡು ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಕಾಣಿಸ್ತಾ ಇದ್ದಾವ. ಈ ಎರಡನ್ನ ನಿರ್ಮಾಣ ಮಾಡಿದಂಥ ಅದ್ಭುತ ಸಾಮರ್ಥ್ಯ ಅದಲ್ಲ, ಅದು ವಿಶ್ವೇಶ, ಅದು ಒಡೆಯ. ಎಂಥ ಒಡೆಯನ ಸಾಕ್ಷಿಯಾಗಿ ಹೇಳ್ತೇನೆ, ನಾನು ನನ್ನ ಒಕ್ಕಲತನವನ್ನ ಸಾರ್ಥಕ ಮಾಡಿದೆ. ಮನಸ್ಸನ್ನ ಸ್ವಚ್ಛವಾಗಿಟ್ಟೆ. ಅಲ್ಲೇ ಕಲ್ಲುಗಳು ಬಿದ್ದಿದ್ದು, ಅಲ್ಲೇ ಗಂಟಿಗಳು ಬೆಳೆದದ್ದು, ಅಲ್ಲೇ ಇವೆಲ್ಲ ಕರಿಕೆ ಅಂಥ ಇಂಥ ಎಲ್ಲ ವ್ಯಾಪಿಸಿ ಬಿಟ್ಟಿತ್ತು ಕಸ. ನಾನು ಪ್ರಾರಂಭ ಮಾಡಿದೆ, ತೆಗೆದೆ, ಎಲ್ಲವನ್ನ ಸ್ವಚ್ಛ 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 ಮಾಡಿದೆ ಒಳಗ. ಆ ಬಳಿಕ ಭೂಮಿ ತಯಾರಾದ ನಂತರ ಎಂಥ ಬೀಜ ಬಿತ್ತಿಬಿಟ್ಟೆ, ದೇವ ಬೀಜವನ್ನು ಬಿತ್ತಿಬಿಟ್ಟೆ. ಈಗ ನಾನು ಆ ಬೀಜದ ಫಲವನ್ನ ಉಣ್ತಾ ಇದ್ದೇನೆ. ಅದು ಯಾವುದು? ಉಂಡು ಸುಖಿಯಾದೆ. ಹೇಗೆ ಹೊರಗಿನ ಫಲವನ್ನ ಉಂಡ್ರೆ ಒಂದು ಬಗೆಯ ತೃಪ್ತಿ ಉಂಟಾಗ್ತದೆ, ಹಾಗೆ ಒಳಗಿನ ಫಲವನ್ನ ಉಂಡು ನಾನು ಅತ್ಯಂತ ತೃಪ್ತನಾಗಿದ್ದೇನೆ. ಅಂಥ ಫಲ ಅಂತ ಮುದ್ದಯ್ಯ
ಅದನ್ನ ಇಲ್ಲಿ ಗುರುಗಳು ಹೇಳ್ತಾರೆ, ನೋಡು ಇನ್ನು ಮೇಲೆ ನೀನು ಇಲ್ಲಿರೋದು, ಅಶ್ವಲಾಯನ ಇಲ್ಲಿ ಕೂಡೋದು, ಮನಸ್ಸನ್ನ ಹದ ಮಾಡೋದು, ಮೊದಲ ಹದ ಮಾಡೋದು, ಆ ಬಳಿಕ ಉಪದೇಶ. ಯಾಕೆ ಉಪದೇಶ ಕೆಡಬಾರದಲ್ಲ, ಫಲ ಬರಬೇಕು, ಬೀಜ ಮೊಳಕೆ ಹೊಡಿಬೇಕು, ದೊಡ್ಡದಾಗಿ ಬೆಳಿಬೇಕು. ಇಲ್ಲದೆ ಇದ್ರೆ ಎಂಥ ಒಳ್ಳೆಯ ಬೀಜ ಇದ್ರೆ ಏನು, ಉಪನಿಷತ್ತ ಇದ್ರೇನು, ಬ್ರಹ್ಮವಿದ್ಯೆ ಇದ್ರೇನು, ಯಾವುದಿದ್ರೇನು, ಯೋಗ್ಯ ಭೂಮಿನೇ ಇಲ್ಲದೆ ಇದ್ರೆ ಸಾಧ್ಯವೇ ಸಾಧ್ಯವೇ. ಈಗ ಒಬ್ಬ ಮನೆಯಲ್ಲಿ ಹಾಲ ತಯಾರ ಮಾಡ್ಯಾರ ಅಂತ ತಿಳ್ಕೊಳ್ಳಿ, ಮಸ್ತಾಗಿ ಹಾಲ, ಅದನ್ನ ರುಚಿ ನೋಡಬೇಕಾದ್ರೆ ಬಾಟ್ಲಿ ಕೈ ಬಿಡಬೇಕಾಗ್ತದೆ, ಆಗುವುದಿಲ್ಲ. ಅದನ್ನೂ ಕುಡಿತೇನೆ ಇದನ್ನೂ ಕುಡಿತೇನೆ ಅಂದ್ರೆ ಆಗೋದಿಲ್ಲ. ಅದು ಒಳಗೆ ಬಿತ್ತು ಅಂದ್ರೆ ಇದು ಒಳಗೆ ಹೋದ ಬಳಿಕ ಇದು ಫಲ ಕೊಡೋದಿಲ್ಲ, ಫಲ ಕೊಡೋದು ಬೇಕಲ್ಲ. ಶಕ್ತಿ ಬರಬೇಕಾಗಿತ್ತು ಅಂದ್ರೆ ಸ್ವಚ್ಛ ಇರಬೇಕು, ಮಸ್ತಾಗಿ ಹಾಲ ಕುಡಿದಿರಬೇಕು, ಆವಾಗ ಶಕ್ತಿ ಸಾಮರ್ಥ್ಯ. ಮಕ್ಕಳು ಹೆಂಗ್ ಕುಡಿತಿರ್ತಾವ ಇಲ್ಲೇನು? ತಾಯಿ ಹಾಲ ಕುಡಿಸ್ತಾಳ, ಕುಡಿಸ್ಕೋತ ತಾಯಿ ಮಲಗ್ತಾಳ, ಅದು ಕುಡ್ಕೋತ ಮಲಗಿರ್ತದ, ಸರಿ ಅಲ್ಲ. ಅದಕ್ಕದರ ಪ್ರಸನ್ನತ ಏನು ಸುಂದರವಾಗಿ ಬೆಳೀತದೆ, ಅದರ ಮನಸ್ಸೆಷ್ಟು ಸ್ವಚ್ಛವಾಗಿರ್ತದೆ, ಅದು ಬಿಟ್ಟದಕ್ಕೇನೂ ಗೊತ್ತಿಲ್ಲ. ಆ ಅನುಭವದಲ್ಲ, ಆ ರುಚಿ ಅದು ಬರಬೇಕಾಗಿತ್ತು ಅಂದ್ರೆ ಇದನ್ನು ಕೈ ಬಿಡಬೇಕಾಗ್ತದೆ ಮೊದಲ. ಹಾಗೆ ಮನಸ್ಸಿನಲ್ಲಿ ಬಹಳಷ್ಟು ಹೊಲಸುಗಳು ಇದ್ದು ಅಂದ್ರೆ ಮನಸ್ಸಿನಲ್ಲಿ ಏನೂ ಬೆಳಿಲಿಕ್ಕಾಗೋದಿಲ್ಲ. ಸುಖದ ಬೆಳೆಯನ್ನ, ಸಂತೋಷದ ಬೆಳೆಯನ್ನ, ಆನಂದದ ಬೆಳೆಯನ್ನ ಬೆಳೆಯೋದು ಹೇಗೆ ಸಾಧ್ಯ? ಅದಕ್ಕಾಗಿ ಪರಮೇಷ್ಠೆ ಈಗ ಹೇಳ್ತಾನ, ನೋಡು ಮನಸ್ಸನ್ನ ಶುಚಿಗೊಳಿಸಬೇಕು. ಅವಾಗ ಅಶ್ವಲಾಯನ ಕೇಳ್ತಾನ, ನನ್ನ ಮನಸ್ಸಿನಲ್ಲಿ ಏನೇನು ದೋಷಗಳಿವೆ, ಅವು ಯಾವ ದೋಷಗಳು, ಅದನ್ನು ಒಂದಿಷ್ಟು ಹೇಳಿ ನಾನು ಸ್ವಚ್ಛ ಮಾಡಿ ಬಿಡ್ತೀನಿ ಅಂತ ಆ ಮನಸ್ಸಿತ್ತ ಅವನಿಗೆ. ಅವಾಗ ಗುರು ಉಪದೇಶ ಮಾಡ್ತಾನೆ, ನಾಳೆ ಇನ್ನ 15 ನಿಮಿಷದ ಕೂತ್ಕೋಬೇಕು ತಾವು. ಅಶ್ವಲಾಯನ ನಾಳೆ. ಈಗ ಒಬ್ಬರು ಸ್ವಾಮಿಗಳು ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಬಹಳ ಒಳ್ಳೆಯ ಅವರ ಪ್ರವಚನಗಳು ಆ ಭಾಗದಲ್ಲೆಲ್ಲ ಸಾವಿರ ಜನ ಕೇಳ್ತಾ ಇರ್ತಾರೆ. ಅವರ ಪ್ರವಚನವನ್ನ ಒಂದು 15-20 ನಿಮಿಷ ತಾವು ಕೇಳಲಿದೆ.